ಕೊಡಮ್ಮ. ಕಾರ್ ತರೋ ಯೋಗ್ಯತೆ ಇಲ್ಲ ಅನ್ಕೊಬಿಟ್ಟವ್ರೆ. ನಾನು ಈಗಲೇ ಹೋಗಿ ತಗೊಂಬತ್ತೀನಿ. ಈಗಲೇ ಹೋಗ್ತೀನಮ್ಮ, ಈಗಲೇ ಹೋಗ್ತೀನಿ ನಾನು. ಪಾಪ ಬೇಡ ಸುಮ್ಮನಿರು. ಅವ್ರು ಅಂದ್ರು ಅಂತ ಹೇಳಿ ನಾವು ಈಗ ನಮ್ಗೇನು ಬೇಕೋ ಅದನ್ನ ತಗೊಂಡಿದ್ದೀವಿ, ನಮ್ಗೇನು ಬೇಕೋ ಅದನ್ನ ಮಾಡ್ಕೊಂಡಿದ್ದೀವಿ. ಇವತ್ತು ನಾವು ಕೂಕೊಂಡ್ರು, ನೀನು ನಿನ್ನ ಹೆಂಡತಿ ಇನ್ನು ಸಾಯ ತಕ್ಕ ಕೂಕೊಂಡ್ರು ಈಗ ಹಾಸನ ಮನೆ ಕಟ್ಟಿದ್ವಿ, ಬಾಡಿಗೆ ಬರ್ತಾರೆ. ಸಾಕು ಟೌನ್ನಾಗೆ ಇವತ್ತು ಹೊತ್ತು ಮನೆ ಇದ್ದವರು ಸಾವುಕಾರರು. ಸಾಕು. ಒಂದು ಸೈಟ್ನಾಗ 5 ಅಪ್ಟಿಯರ್ ಮನೆ ಕಟ್ಟಿದ್ನಿ, ಇನ್ನೊಂದು ಸೈಟ್ನಾಗ 5 ಅಪ್ಟಿಯರ್ ಮನೆ ಕಟ್ಟಿದ್ನಿ. ಅದೇನೆ ಮಸ್ತ್ ಬಾಡಿಗೆ ದುಡಿತೈತಿ. ಏನು ಬೇಡ ಕಣಪ್ಪ, ಏನು ಬೇಡ. ಏನು 15 ತರದಿದ್ರು ಉಳ್ದೈತೆ, ಅವನೊಂದು ಅಂತ ತರೋದು ಬೇಡ. ನಮಗೆ ಬೇಕಾದ ಕಾಲಕ್ಕೆ ತಕೊಂಬಂದು ಸುಮ್ಕಿರು. ಇವಾಗ ಸದ್ಯಕ್ಕೆ ದುಡ್ಡಿಲ್ಲ. ಇವಾಗ ಒಂದು ಮನೆ ಬಂಡವಾಳ ಹಾಕಿದ್ದೀವಿ ಅಂದಮೇಲೆ ಇವಾಗ ದುಡ್ಡಿಲ್ಲ. ಸಾಲ ಮಾಡಿ ತರೋ ಅಂಥದ್ದೇನು ಬೇಡ. ಸುಮ್ಮನೆ ದುಡ್ಡು ಬಂದಾಗ ನಾನೇ ಹೇಳ್ತೀನಿ, ಅವಾಗ ತಕೊಂಬಂತಿ. ಅವನೊಂದ ಅಂತ ಹೇಳಿ ನೀನು ತರಕ್ಕೆ ಹೋಗ್ಬೇಡ ಪಾಪ. ಅವನೊಂದ ನಾನು ತರಬೇಕು ಅಂತ ಹೇಳಿ ಯಾವುದೇ ಕಾರಣಕ್ಕೂ ತರಕ್ಕೆ ಹೋಗ್ಬೇಡ. ಏನು ಬೇಡ, ತರೋದು ಬೇಡ. ಬಂಡವಾಳ ಹಾಕಿದ್ರು ನಾಳೆ ಹೊತ್ನಾಗ ಉಪಯೋಗ ಆಗುತ್ತಪ್ಪ ಅಮ್ಮಂಗಿರ್ಬೇಕು. ಅದರಿಂದ ಒಂದಿಟ್ಟು ಆದಾಯ ಬರುತ್ತೆ ಅಮ್ಮಂಗಿರ್ಬೇಕು, ನಷ್ಟ ಅಮ್ಮಂಗಿರ್ಬಾರ್ದು. ಈಗ ಕಾರ್ ತಗೊಂಬಂದ್ರೆ ಸುಮ್ಮನೆ ಅಲ್ಲ ಪಾಪ. ಏಟಿರುತ್ತೆ ಅದನ್ನ ಓಟುನು ಪೆಟ್ರೋಲ್ ಹಾಕ್ಸೋದು ಅದನ್ನೆಲ್ಲನ ಎಷ್ಟು ಕಷ್ಟ ಆಗುತ್ತೆ ಕಾರ್ ಇಕ್ಕೆಂಬದು. ಹಂಗಮ್ಮಗೆ ಬೋಲ್ ಕಷ್ಟ. ಎಲ್ಲ ಇವಾಗ ಬೇಕಾ ಇನ್ನೊಂದೆರಡು ದಿನ ಬಿಟ್ಟು ತಗೊಂಬಂತ. ಇವಾಗ ಏನು ಬೇಡ, ಸದ್ಯಕ್ಕೆ ನನ್ನ ಕೈಗೆ ದುಡ್ಡಿಲ್ಲ. ಇವ ಅಮ್ಮ ಒಂದು ಕಣಮ್ಮ ಹೇಳಮ್ಮ, ಇಂಥವ್ರು ಇದ್ರಿಗೆಲ್ಲ ನಾವು ಸದ್ರ ಆಗಬೇಕು. ನನ್ನ ಮಗನಂತಾನು ತಂದು ನಿಲ್ಲಿಸ್ಕೊಂಡವ್ನೆ. ಇವತ್ತು ಅವನ ಎದ್ರಿಗೆ ನಾವು ಸದ್ರ ಆಗಲ್ವೇನಮ್ಮ. ಅವ್ನು ತಂದು ನಿಲ್ಲಿಸ್ಕೊಂಡವ್ನೆ, ನಾವು ತಗೊಂಬದು ಬೇಡವಾ? ಅವನೇನೆಂದ ಗೊತ್ತಾ ನನಗೆ? ನೋಡಿ, ನಿನಗೆಲ್ಲ ಆಗುತ್ತೆ, ನಿನಗೆ ಯೋಗ್ಯತೆ ಇಲ್ಲ, ತಗೊಳಕ್ಕಾಗಲ್ಲ, ನೀನು ಏನಿದ್ರಿ ಏನಕ್ಕೆ ಬಂದಂಗೆ ಅಂತ ಹೇಳಿ ನನಗೆ ಹೇಳಿದ್ನಲ್ಲ ಅವನು. ಅದಕ್ಕೆ ನನಗೆ ತುಂಬ ಬೇಜಾರಾಗ್ತೈತೆ ಕಣಮ್ಮ, ತುಂಬ ಬೇಜಾರಾಗ್ತೈತೆ. ಅಲ್ಲ, ಅವನು ತಗ ಅನ್ನಿಸ್ಕೊಬಿಟ್ನಲ್ಲ ನಾನು ಅಂತ ಹೇಳಿ ತುಂಬ ಬೇಜಾರಾಗ್ತೈತೆ. ನಾನು ತರಲೇಬೇಕಮ್ಮ, ನಾನು ತರಲೇಬೇಕು ಅಷ್ಟೇನೆ. ಯಾ ಪಾಪ, ನಾನು ಅದನ್ನ ಮ್ಯಾಗಳದ್ದು ಇನ್ನೊಂದು ಅದಕ್ಕೆಲ್ಲನ ಕಬಾಡ್ಗಳೆಲ್ಲ ಮಾಡಿಸಿಲ್ಲ. ಬಾಡಿಗೆನ ಕಮ್ಮಿ ಕೊಡ್ತೀವಿ ಅಂದರು. ಅದಕ್ಕೇನೆ ಎಲ್ಲನ ಕಬಾಡ್ಗಳೆಲ್ಲ ಮಾಡಿಸ್ತಾ ಇದ್ನಿ. ಮನೆಗೆ ಸ್ವಲ್ಪ ಬಂಡವಾಳ ಹಾಕ್ತಾ ಇದ್ನಿ. ದುಡ್ಡಿಲ್ಲ. ಈ ಸತಿ ನಾನು ದುಡ್ಡು ಬರೋವರೆಗೂ ಒಂದು 2 ದಿನ ಸುಮ್ಕಿರು, ತಕೊಂಬಂತಿ. ಇವಾಗ ಅವನೊಂದ ಅಂತ ಏನು ತರೋ ಅಂಥದ್ದೇನಿಲ್ಲ ನಾವು. ನಮಗೆ ಬೇಕಾದಾಗ ನಾವು ತಗೊಬಿಡಬೇಕು. ಸಾಲ ಮಾಡಿ ತಗೊಂಬ ಅಂಥದ್ದೇನಿಲ್ಲ ಪಾಪ ನಮಗೆ. ಸಾಲ ಮಾಡಿ ತಗೋಬಾರ್ದು. ಅವ್ರು ಸಾಲ ಮಾಡ್ತಾ ಇದ್ದವ್ರಿ, ಸಾಲ ಮಾಡ್ತಂದು ಅನ್ಭವಿಸ್ಲೇಳು, ಸುಮ್ಮನಿರು. ಸಾಲ ಮಾಡಿ ಏನು ಮಾಡಕ್ಕೆ ಹೋಗ್ಬಾರ್ದು. ಇವಾಗ ನಾವು ದುಡ್ಡಿದ್ರೆ ತಗೋಬೇಕು. ಹಾಸ್ಕಿದ್ದಷ್ಟು ಕಾಲು ಸಾಸ್ಬೇಕು. ಹಾಸ್ಕಿದ್ದಷ್ಟು ಕಾಲು ಸಾಸಿರು ಮಾತ್ರ ಕಣಪ್ಪ, ಇಲ್ಲ ಅಂತಂದ್ರೆ ಕೆಳಕ್ಕೆ ಬೀಳ್ತಾ ಕಾಲು. ಅದಕ್ಕೆ ಏನು ಬೇಡ, ಸುಮ್ಕಿರು. ಸುಮ್ಕಿರತ್ತ ನೀನು ಅಂತಾಳೆ ಕಣಮ್ಮ. ನಾವು ತಕೊಂತೀನಿ ಅಂದರೆ ಏನಂಗೆ ಇಷ್ಟೊಂದು ಐತೆ ತಕೊಂತೀನಿ ಅಂತಂದರೆ ಒಂದು ಇಟ್ಟಿಟ್ಕೊ ಲೆಕ್ಕ ಹಾಕ್ತೆ ಕಣಮ್ಮ ನೀನು. ಅದಕ್ಕೆ ಮತ್ತೆ ಹೋಗತ್ಲಾಗಿ ಒಂದಿಟ್ಟು ಇಟ್ಕೊ ಲೆಕ್ಕ ಹಾಕೋದಕ್ಕೆ ಮತ್ತೆ ನಾವು ಇವಾಗ ಅಂತಾರೆ ಇದ್ರಿಗೆಲ್ಲ ಸಾದ್ರ ಆಗಿರೋದು. ತಕೊಂತೀನಿ ಅಂತ ಹೇಳಿದ್ರು ಕೇಳಂಗಿಲ್ಲ ಅಂತ ಹೆಂಗೆ ಅನ್ನಿಸ್ಕೊಂಡೆ ಗೊತ್ತೇ ನಾನು. ನಿನ್ನ ಮುಂದೆ ನನ್ನ ಮುಂದೆ ನೀನು ಏನಕ್ಕೂ ಅಲ್ಲ ಅಂತನಲ್ಲ, ನಾನು ಅವ್ನ ಮುಂದೆ ತರಬೇಕು. ನಾನು ಅವ್ನ ಮುಂದೆ ಕಾರ್ ತಂದು ಓಡಾಡ್ಬೇಕು ಕಣಮ್ಮ, ತಗೊಂಬಕ್ಕಾಗಲ್ಲ ಅಂತ ಹೇಳೇನಲ್ಲ. ಇಲ್ಲೇ ಪಾಪ ಕಾರ್ ತಗೋದೇನು ದೊಡ್ಡದಲ್ಲ, ಇಟ್ಟಿಟ್ಕೊ ನಾನು ಲೆಕ್ಕ ಹಾಕಕ್ಕೆ ಕಣೋ ಈ ಪಾಟಿ ಆಗಿರೋದು. ಅದಕ್ಕದೆ ನಾನು ಎಲ್ಲ ಕಳೆದಿದ್ರೆ ಏನು ಮಾಡ್ತಿದ್ದೆ ಇವತ್ತು ನೀನು ನಿನ್ನ ಹೆಂಡ್ತಿ ಸಾಯಿ ತಕನ ಇಲ್ಲೋಡು ಬೋದಕ್ ಮಾಡಲಿಲ್ಲ ಅಂತಂದ್ರೂ ಇವತ್ತು ಬಾಡಿಗೆ ಓತೈತಿ. ಮನೆ ಬಾಡಿಗೆ ಬಂದ್ರೆ ಎಷ್ಟು? 5,000 ರೂಪಾಯಿ ಬಾಡಿಗೆ. ಲೆಕ್ಕ ಹಾಕಿ ಇವತ್ತು 5,000. ಇನ್ನು ಹೋಗ್ತಾ ಬಾಡಿಗೆ ಜಾಸ್ತಿ ಆಗುತ್ತೆ. ಅವಾಗ ಇಂಪ್ರೂವ್ ಆದಂಗೆಲ್ಲ ವೇರಿಯಾ ಇಂಪ್ರೂವ್ ಆದಂಗೆಲ್ಲ 10,000 ರೂಪಾಯಿ ಆಗ್ತೈತೆ ಡಬಲ್ ಬೆಡ್ರೂಮಿಂದು. 2 ರೂಮಿನ ನಾವು ಬಾಡಿಗೆ 10,000 ಅಂದ್ರೆ ಲೆಕ್ಕ ಹಾಕು, ಯೋಟನ್ ದುಡ್ಡು ಆಗುತ್ತೋ. ಆಯ್ತಕ್ಕ, ನೀವಿಬ್ರು ಬದುಕು ಮಾಡಲಿಲ್ಲ ಅಂದ್ರೂ ಆಗುತ್ತೆ. ನಾನು ಕಳೆಬಾರ್ದು. ನಮ್ಮ ಹುಡುಗ ಮುಂದೆ ಒಂದಲ್ಲ ಒಂದಿನ ಒಳ್ಳೇದು ಮಾಡಬೇಕು. ನಮ್ಮ ಹುಡುಗಿಗೆ ಅಂತ ಹೇಳಿ ನಾನು ಎಷ್ಟು ಕಷ್ಟ ಬಿದ್ದು ಮಾಡ್ತೀನಿ. ಒಂದು ಇಟ್ಟಿಟ್ಕೊ ಲೆಕ್ಕ ಹಾಕ್ತೀಯ ಅಂತೀಯಲ್ಲ, ಲೆಕ್ಕ ಹಾಕಕ್ಕೆ ಕಣೋ ಇವತ್ತು ಆಗಿರೋದು. ಲೆಕ್ಕ ಹಾಕಬೇಕು. ಲೆಕ್ಕ ಹಾಕ್ಲಿಲ್ಲ ಅಂದ್ರೆ ಜೀವನ ಅಲ್ಲ ಪಾಪ. ನಮ್ಗೆ ಯೋಟು ನಾವೇನು ಮಾಡಿರಿ ಏನಾಗುತ್ತೆ, ನಾವು ಯೋಟು ಸಾಲ ಮಾಡ್ಬೋದು, ನಮ್ಮ ಕೈಯಾಗ ಯೋಟೈತೆ ಏನು ಎಲ್ಲ ಲೆಕ್ಕ ಹಾಕಬೇಕು. ಲೆಕ್ಕ ಹಾಕ್ಯಂಡ್ರೆ ಮಾತ್ರ ಜೀವನ. ಲೆಕ್ಕ ಹಾಕ್ಯಂಬ್ಲಿಲ್ಲ ಅಂದರೆ ನೀನು ಮುಣುಗ್ದೆ ಅಂತಾಲೇನೆ. ಎಲ್ಲ ಲೆಕ್ಕ ಹಾಕ್ಯಂಡೆ ಮಾಡಬೇಕು. ಲೆಕ್ಕ ಇಲ್ಲದ್ದು ಯಾವುದು ಮಾಡಬಾರ್ದು. ನಾನು ಇಂಥ ಕೆಲಸ ಮಾಡಿದ್ರೆ ಇದಕ್ಕೆ ಯೋಟು ಖರ್ಚಾಗುತ್ತೆ, ನಂತಾಗ ಯೋಟೈತೆ, ನಂದಾದ ಯೋಟು ಎಲ್ಲ ಲೆಕ್ಕ ಹಾಕ್ಯಂಡ್ರೆ ಮಾತ್ರ ಪಾಪ ನೀನು ಉದ್ಧಾರ ಆಗ್ತೀಯಾ. ಬಿಡ್ರಿ. ಮತ್ತೆ ಯಾವಾಗಾದ್ರೂ ದುಡ್ಡು ನೋಡ್ಕೊಂಡು ಇವಾಗ ದುಡ್ಡಿಲ್ಲ ಸದ್ಯಕ್ಕೆ ಅಂತ ಹೇಳೈತಲ್ಲ, ಅದಕ್ಕೆಲ್ಲ ಕಬಡ್ಗಳೆಲ್ಲ ಮಾಡಿಸ್ತೈತೆ. ಕಬಡ್ ಮಾಡಿಸಿರ್ಲಿಲ್ಲಲ್ಲ, ಅವರೆಲ್ಲ ಕೇಳ್ತಾ ಇದ್ರು. ಅದಕ್ಕೆ ಬಾಡಿಗೆಗಳೆಲ್ಲ ಜಾಸ್ತಿ ಮಾಡ್ಬೋದು. ಕಬಡ್ಗಳೆಲ್ಲ ಮಾಡಿಸ್ಬಿಟ್ರೆ ಅದಕ್ಕೇ ಬಾಡಿಗೆ ಎಲ್ಲ ಜಾಸ್ತಿ ಮಾಡಿಸ್ಬೋದು. ಈ ಕಡೆ ಒಳೆ ಮನೆಗಳಿಗೆಲ್ಲ ಕಬಡ್ಗಳು ಇರಲಿಲ್ವಲ್ಲ, ಅದಕ್ಕೆಲ್ಲ ಕಬಡ್ ಮಾಡಿಸ್ತೈತೆ. ಅದಕ್ಕೆ ಇವಾಗ ಜಾಸ್ತಿ ದುಡ್ಡು ಬೇಕು. ಬಿಡ್ರಿ. ಯಾವನೋ ಅಂತ ಹೇಳಿ ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಯಾವನೋ ಏನೋ ಮಾತಾಡ್ದ ಅಂತ ಹೇಳಿ ತಲೆ ಕೆಡಿಸ್ಕೊಂಡ್ರೆ ಆಗಲ್ಲ. ಸುಮ್ಮನೆ ನಾವು ಇನ್ನೊಂದೆರಡು ದಿವಸ ಬಿಟ್ಟು ತಗೊಳಕ್ಕಾಗುತ್ತೆ. ನೀನು ಹಂಗೆ ಹೇಳ್ತೀಯ ಪ್ರೇಮ, ನೀನು ಹಂಗೆ ಹೇಳ್ತೀಯ. ಹೋಗು,
ನಮಗಂತೂ ನಮ್ಗೇನು ನನಗೆ ಎಷ್ಟು ಸಿಟ್ಟು ಬರ್ತೈತಿ. ಎಲ್ಲದಕ್ಕೂ ಇವ್ರು ಹೇಳ್ದಂಗೆ ಕೇಳ್ಕೊಂಡು ಎಲ್ಲದಕ್ಕೂ ಎಲ್ಲ ಇವ್ರು ಹೇಳ್ದಂಗೆ ಕೇಳ್ತಾ ಇದ್ದೀನಿ. ಎಲ್ಲ ಕಾಮಕ್ಕೂ ಪ್ರತಿಯೊಂದಕ್ಕೂ ಎಲ್ಲ ಇವ್ರು ಹೇಳ್ದಂಗೆ ಕೇಳ್ತಾ ಇದ್ದೀನಿ. ಒಂದು ಕಾರ್ ಕೊಡ್ಸೋಕ್ಕಾಗಲ್ಲ. ಇವತ್ತು ಅವನ ಎದುರಿಗೆ ಎಷ್ಟು ಸದರ ಅದೇ ಗೊತ್ತಾ ನಾನು. ಯಾ ಬಿಡಪ್ಪ, ಅವನು ಅಂತಾನೆ ಅಂತ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನಾನು ಆ ಲೋಫರ್ ನನ್ನ ಮಗ ಅಂತಾನೆ ಅಂತ ಹೇಳಿ ಆ ಲೋಫರು ಸಾಲ ಮಾಡಿ ತಂದಿದ್ದಾನೆ. ಅವ್ನು ಸಾಲ ಮಾಡಿ ತಂದಿದ್ದಾನೆ ಅಂತ ಹೇಳಿ ಅವಳ ಎದುರಿಗೆ ಇದು ಮಾಡೋಕ್ಕಾಗುತ್ತಾ? ಯಮ್ಮನ ಎದುರಿಗೆ ಅಯ್ಯಮ್ಮ ಸಾಲ ಮಾಡಿ ಈಗ ಅವ್ರ ಇವ್ರ ಹತ್ರ ಎಲ್ಲ ಇಸ್ಕೊಂಡು ಕೊಡಿಸಿದಾಳೆ. ಸಾಲ ಮಾಡಿ ತಂದಿರೋದನ್ನ ನಾವು ಸಾಲ ಮಾಡ್ಕೊಂಡ್ರೆ ಆಗುತ್ತೆ. ಈಗ ನಮ್ಮ ಮತ್ತೆ ₹1 ಸಾಲ ಮಾಡಿಲ್ಲ. ಇವತ್ತು ನಿಜವಾಗ್ಲೂ ಸೈಟ್ ತೊಗೊಂಡು ಅಂತ ಟೌನಲ್ಲಿ 5 ಮನೆ, ಒಂದೊಂದು ಸೈಟ್ನಾಗ 5 ಮನೆ ಕಟ್ಟೈತೆ, 5 ಅಫ್ಟಿಯರ್ ಅಂತಂದರೆ ನಿಜವಾಗ್ಲೂ ನಮ್ಮ ಮತ್ತೆ ಇವತ್ತು ಗ್ರೇಟ್ ಗೊತ್ತಾ? ನೀನು ಮತ್ತೆ ಅಷ್ಟು ಸುಲಭ ಕೇವಲವಾಗಿ ಮಾತಾಡಬೇಡ ನೀನು. ಯಾವತ್ತೊಂದು ಇಷ್ಟಿಷ್ಟಕ್ಕೂ ಲೆಕ್ಕ ಹಾಕ್ತೀಯ ಅಂತ ಹೇಳಿ ಲೆಕ್ಕ ಹಾಕೋದಕ್ಕೆ ರೀ ಆಗಿರೋದು. ಲೆಕ್ಕ ಹಾಕ್ಲಿಲ್ಲ ಅಂತಂದಿದ್ರೆ ಆಗ್ತಾ ಇರಲಿಲ್ಲ. ನಾವು 4 ಕಾಲ ಬದುಕೋದು ಮಾಡಬೇಕೇ ಹೊರ್ತನು ಆ ಕ್ಷಣಕ್ಕೆ ಖರ್ಚು ಮಾಡೋದು ನೋಡಬಾರ್ದು. 4 ಕಾಲ ಬಾಳಿಕೆ ಬರೋ ಅಂಥದ್ದು ನೋಡಬೇಕು, 4 ಕಾಲ ಉಪಯೋಗ ಆಗೋ ಅಂಥದ್ದು ನೋಡಬೇಕು. ಅದರಿಂದ ಉಪಯೋಗ ಆಗುತ್ತಪ್ಪ, ಮುಂದೊಂದು ದಿನ ಒಳ್ಳೇದಾಗುತ್ತಪ್ಪ, ಅದರಿಂದ ನಾನು ಲೆಕ್ಕ ಹಾಕ್ಬೇಕೇ ಹೊರ್ತನು ಆ ಕ್ಷಣದ ಯೋಚನೆ ಮಾಡಬಾರ್ದು. ಹೋಗತ್ಲಾಗ ನೀವು ಹಂಗೆ ಹೇಳ್ತೀರ ಎಲ್ಲನೇ. ನಾವೇನು ಇವತ್ತು ಕಾರ್ ತಗೊಳ್ಳೋ ಕೆಪಾಸಿಟಿ ಇಲ್ಲ ಅನ್ಕೊಬಿಟ್ಟವ್ರೆ. ಎಲೆ ಅವನ್ನೇನೇನು ತೋರಿಸ್ಬೇಕಾಗಿಲ್ಲ ಪಾಪ. ಕಾರ್ ತಗೊಂಬ ಕೆಪಾಸಿಟಿ ಇಲ್ಲ ಅಂತ ಹೊತ್ತು ಕಾರ್ ತಂದು ನಿಲ್ಲಿಸ್ಕೆ ಬೇಡ ಅಂದ್ರೆ ಹೊತ್ತು ಕಾರು ತಗೊಂಬ ಕೆಪಾಸಿಟಿ ಐತೆ. ಮನ್ಸು ಮಾಡಿರ್ ತರ್ಬೋದು, ಬಸ್ಸೇ ತರ್ಬೋದು, ಕಾರಲ್ದಿರು ಬಸ್ಸೇ ತರ್ಬೋದು. ಏನು ಬೇಡ ಒಬ್ಬಂದ ಅಂತ ಹೇಳಿ ನಾವು ಮಾಡೋಕ್ಕೋದ್ರೆ ಆಗಲ್ಲ. ನಮ್ಗೇನು ಅವಶ್ಯಕತೆ ಐತೆ, ನಮ್ಗೇನು ಬೇಕೋ ಅದನ್ನ ಮಾಡ್ಕೋಬೇಕು. ಯಾವ ಕಾಲಕ್ಕೆ ತಕ್ಕನಂಗೆ ನಾವು ಏನು ಮಾಡ್ಕೋಬೇಕು, ಯಾವಾಗ ಏನು ಮಾಡ್ಕೋಬೇಕು, ಯಾವ ದುಡ್ಡಿದ್ದಾಗ ಏನು ಮಾಡ್ಕೋಬೇಕು. ಈಗ ಈರ್ತೀನಿ ನೀನೇನು ಕೇಳಿರಲಿಲ್ಲ ಕಾರ್ ಬೇಕು ಅಂತ ಹೇಳಿ. ನಾವು ಬಿಡತ್ತ ನಾವಿನ್ನೇನು ಎಲ್ಗೂ ಹೋಗಲ್ಲ ಅಂತ ಹೇಳಿ ಸುಮ್ಮನಾಗಿದ್ವಿ. ಈಗ ಬೈಕ್ ಇದಾವೆ 2 ಬೇಡತ್ತ ಅಂತ ಹೇಳಿ, ಒಂದು TVS ಐತೆ, ಒಂದು ಬೈಕ್ ಐತೆ, ಸಾಕು ಬೈಕ್ ಐತೆ ಅಂತ ಹೇಳಿ ಸುಮ್ಮನಾಗಿದ್ವಿ. ತಾಕಮಂತಿ ಇನ್ನೊಂದು 2 ದಿನ ಬಿಟ್ಟು ಸಾಲ ಮಾಡ್ದಂಗೆ ಇವಾಗ ಮನೆಗೆಲ್ಲ ಬಂಡವಾಳ ಹಾಕಿನಿ ಅಂತ ಹೇಳ್ತಾ ಇದ್ದೀನಲ್ಲ. ಮನೆಗೆಲ್ಲ ಬಂಡವಾಳ ಹಾಕಿರೋದಕ್ಕಾಗಿನ ಇನ್ನೊಂದು 2 ದಿವಸ ಬಿಟ್ಟು ತಕೊಂಬಂತಿ. ಕೈಯ ದುಡ್ಡಿದ್ದಾಗ ನಾನೇ ನೋಡಿ ತಗೊಳಪ್ಪ ಅಂತ ಹೇಳ್ತೀನಿ. ಸುಮ್ಕಿರತ್ಲಾಗ ನೀವು ಅಂತಾರೆ ಮುಂದೆ ನಾವಿವತ್ತು ನೀನು ಅಕ್ಕ ಒಂದು ಇಟ್ಟಿಟ್ಕು ಲೆಕ್ಕ ಹಾಕ್ಯಂಡತ್ತ ಎಲ್ಲದಕ್ಕೂ ಇಷ್ಟೊಂದು ಇರಬಾರ್ದು. ಇಷ್ಟೊಂದಿದ್ದು ನೀನು ಒಂದು ಇಟ್ಟಿಟ್ಕು ಲೆಕ್ಕ ಹಾಕ್ತೀಯ ಹೋಗ ಮಾತ್ಲಾಗೆ ಭಾಳ ಬೇಜಾರಾಗುತ್ತೆ. ನೀನು ಒಂದು ಇಟ್ಟಿಟ್ಕು ಲೆಕ್ಕ ಹಾಕಿದ್ರಿ ನೋಡಿ ಅವ್ನು ಮಾತಾಡೋದು ಪ್ರೇಮ ಹೆಂಗೆ ಮಾತಾಡ್ತಾನೆ, ಒಂದು ಇಟ್ಟಿಟ್ಕು ಲೆಕ್ಕ ಹಾಕ್ತೀಯ ಅಂತ ಬಿಡತ್ತ. ಹೋದ್ರು ಹೋಗ್ಲಿ ಸುಮ್ಕಿರು. ಹೆಂಗನ ಸಿಟ್ನಾಗೆ ಮಾತಾಡ್ತಾ ಇದ್ದಾರೆ. ಯಾಕೆ ಆತ ಮಾತಾಡಕ್ಕೆ ಹೋಗ್ಬೇಡ ಸಿಟ್ಟು. ಆಗ ನನ್ನ ಮಗ ಹುಟ್ಟು ಲೋಫರ್ ನನ್ನ ಮಗ ತಂದು ನಿಲ್ಲಿಸ್ಕೊಂಡು ಆ ಹುಡುಗಿ ಎದುರಿಸ್ಕೋಗಿ ಕೊಡ್ತಿದ್ನಲ್ಲ, ಅದಕ್ಕೆ ಇವ್ರು ಬೇರೆ ಲಾಸಿ ಬಂದ್ರೆ ನೀವೆಲ್ಲ ನಾ ಹಿಂಗೆ ಅಂತ ಮಾತಾಡಿದ್ನ. ನಾ ಏನಿದ್ರೆ ಏನಕ್ಕೆ ಬಂದಂಗೆ, ಯಾವ ಅಡಿಕೆ ತೋಟ ತೆಂಗಿನ ತೋಟ ಇದ್ರೆ ಏನಕ್ಕೆ ಬಂದಂಗೆ ಅಂತ ಹೇಳಿ ತಂದಿದ್ದೀನಿ ಅಂತ ಹೇಳಿ ನಿಲ್ಲಿಸ್ಕೊಂಡು ಸ್ಕೋಪ್ ಕೊಡ್ತಾ ಇದ್ನಲ್ಲ, ಅದಕ್ಕೆ ಅವ್ರಿಗೆ ಸಿಟ್ಟು ಬಂದಿತ್ತು. ಬಿಡತ್ತೆ ನಾವು ತಂದ್ರೆ ಆಯ್ತು. ನಾನೆಲ್ಲ ಹೇಳ್ತೀನಿ ಸುಮ್ಮನಿರತ್ತೆ ಇವರಿಗೆ. ನನ್ನ ಮಗ ಹುಟ್ಟು ಲೋಫರ್ ನನ್ನ ಮಗ ತಂದ್ಬಿಟ್ಟು ಎಲ್ಲ ಏನಂಗೆ ದೊಡ್ಡದ ಸ್ಕೋಪ್ ಕೊಡ್ತಾರೆ ಮನೆಯಾಳ. ಯಾರೂ ಏನು ಕೊಡಲ್ವಂಟಿ. ಕಾರ್ ನೋಡ್ದಕ್ಕೆ ಏನು ಕೊಡ್ತಾರೆ ಅಂತ ಹೇಳಿ ಕಾರ್ ತಂದಿರೋದು. ಕಾರ್ ನೋಡ್ದಕ್ಕೆ ಕೊಡ್ತಾರೆ ದೊಡ್ಡ ಮಗುಗೆ. ಯಾರೂ ಏನು ಸಿಕ್ತಿಲ್ವಂತಿ ದೊಡ್ಡ ಮಗುಗೆ. ಅವನು ಭೂತಪ್ಪಿದ್ದಂಗೆ ಇದ್ದಾನೆ ಅವನೇ. ಅಯ್ಯಪ್ಪ ಕನ್ನಡಕ್ಕೆ 4 ಕಣ್ಣಾನೆ. ಅಯ್ಯಪ್ಪ ಬೋಲು ಇದ್ದಾನ ನನ್ನ ಮಗ. 4 ಕಣ್ಣು ಇಕ್ಕೊಂಡಿರೋನು. ಅಯ್ಯಯ್ಯಪ್ಪ ಭಾರಿ ಇದ್ದಾನೆ ನನ್ನ ಮಗ. ಅಷ್ಟಿಷ್ಟಿಲ್ಲ ಬಿಡು, ನಮ್ಮ ಮೇಲಂತೂ ಅವನು ಬೋಲುಗಳನ್ನೆಲ್ಲ ಹುಡುಗ ಒಳೊಳಗೆ ಕೊಯ್ತಾರಂಗೇನಿ. ಬೋಲುಗಳನ್ನೆಲ್ಲ ನೋಡಕ್ಕೆ ಮಂಗ್ಲಿ ಹಂಗಿದ್ರು ಎಷ್ಟು ಕೇಣಿ ಕಿತ್ತಾಪತಿ ಗೊತ್ತೇ ಅವನು. ಭಾರಿ ಇದ್ದಾನ ಅವನು. ಹೆಂಗನ ಇರಲಿ ಬಿಡತ್ತೆ ಅಂತ ನಾನೆಲ್ಲ ಹೇಳ್ತೀನಿ ಸುಮ್ಮನೆ ಬೇಜಾರಾಗ್ಬಿಡ. ಅವ್ನು ಹೇಳ್ದ ಅಂತ ಹೇಳಿ ಇವನು ಕಾರ್ ತಗೊಂಡು ನಿಂತ ಕುಣಿತ. ನಾನು ಮನೆಗೆಲ್ಲ ಬಂಡವಾಳ ಹಾಕಿದ್ನಿ. ನನಗೇನೇನು ಕಾರ್ ದೊಡ್ಡದೆಲ್ಲ ತಂದು ನಿಲ್ಲಿಸ್ತೀನಿ. ಇವಾಗ ಒಂದು 2 ಸೈಟ್ ಮಾಡ್ಕೊಂಡಿದ್ದೆ. ಅದ್ರಾಗ ಹಿಂಗೆ ದುಡ್ಡು ಕೂಡ್ದಂಗೆ 2 ಅಪ್ಟೇರ್ ಮಾಡಿದ್ದೆ. 4 ಮನೆ 4 ಆಗಿದ್ವು. ಇವಾಗ 5 ಅಪ್ಟೇರ್ ಮಾಡಿದ್ನಿ. 10 ಮನೆಗಳಾಗ್ಯವೆ. 10 ಮನೆಗಳಾಗ್ಯವೆ. ಅದಕ್ಕೆ ನಾನು ಕೈಯಾಗ ದುಡ್ಡಿದ್ದಾಗ ತಕೊಂಬಂತೆ. ಇವಾಗೆಲ್ಲ ಕಬಡ್ಗಳು, ಹಳೆ ಮನೆಗಳಿಗೆಲ್ಲ ಕಬಡ್ಗಳು ಎಲ್ಲ ಮಾಡಿಸಿರ್ಲಿಲ್ಲ, ಕಬಡ್ ವ್ಯವಸ್ಥೆ ಎಲ್ಲ. ಅದಕ್ಕೇ ಇವಾಗ ಕಬಡ್ಗಳು ವ್ಯವಸ್ಥೆ ಎಲ್ಲ ಮಾಡಿಸ್ತಾ ಇದ್ದೀನಿ. ಅದಕ್ಕೆ ದುಡ್ಡಿಲ್ಲ, ಇನ್ನೊಂದು 2 ದಿವಸ ಬಿಟ್ಟು ತಕೊಂಬಂತಪ್ಪ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಇವನು ನೀನೊಂದು ಇಟ್ಟಿಟ್ಕೊಳ್ಳಿ ಹಾಕಿ ಕೊಡ್ಸ ನಂಬಲ್ಲ ಅಂತಾರೆ. ಮುಂದೆಲ್ಲ ನಾನು ಸಾದ್ರ ಹಿಂಗೆ ಯಾವನ ಒಂದು ಅಂತೇಳಿ ನಾವು ತಲೆ ಕೆಡಿಸ್ಕೋಬಾರ್ದು. ನಮ್ಗೇನು ಬೇಕು, ನಮ್ಗೇನು ಅವಶ್ಯಕತೆ ಐತೆ, ನಮ್ಗೆ ಆಸ್ತಿ ಇದ್ದಷ್ಟು ಕಾಲು ಚಾಚಬೇಕು. ಈಗ ತಗೋಬೋದು, ತಗೊಂಬಕ್ಕೇನಲ್ಲ. ಇವಸದ್ಯಕ್ಕೆ ದುಡ್ಡಿಲ್ಲ, ಅದಕ್ಕೆಲ್ಲ ಹಾಕಿದ್ನಿ. ಸಾಲ ಮಾಡಿ ತಗೊಂಬಂಥದ್ದೇನಿಲ್ಲ. ದುಡ್ಡಿದಾಗ ನೀನೇ ತಗೊಳಪ್ಪ ಅಂತೀನಿ, ತಗೊಂಬ್ಲೇಳು ಅಷ್ಟೇನು. ನೋಡ್ತಾ ಇರ್ರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.